ನಾನು ಇವತ್ತು ಪ್ರಶ್ನೆ ಕೇಳ್ತೀನಿ ತೇಜಸ್ವಿ ಸೂರ್ಯನ ಬರ್ರಿ ಪಕ್ಕದಲ್ಲಿ ಕೂತ್ಕೊಳ್ಳೋಣ ಇಬ್ರು. ನಾನು ಹನುಮಾನ್ ಚಾಲೀಸ್ ಹೇಳ್ತೀನಿ, ನೀವು ಹೇಳ್ತೀನಿ, ನೋಡೋಣ. ಡಿಬೇಟ್ ತಯಾರಿದ್ದೀರಾ? ಹಿಂದೆನೇ ಹೇಳ್ಬಿಟ್ಟಿದ್ದೀನಿ ಪಾಪ, ನಾನು ರೆಡಿ ಅಂತ. ಬಸವನಗುಡಿ ವಿಧಾನಸಭಾ ಕ್ಷೇತ್ರಕ್ಕೇನು ಒಂದು ಟಿಕೆಟ್ಗೆ ಟ್ರೈ ಮಾಡಿದ್ರಂತೆ. ಬಸವನಗುಡಿ ಕೇಳಿದ್ದೆ, ಹೌದು. ಈ ಸತಿ ಅವ್ರಿಗೆ ಬಿಟ್ಕೊಡಪ್ಪ. ಸರ್, ಮತ್ತೆ ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕಿತ್ತು. ಇವಾಗ ಡಿ ಕೆ ಶಿವಕುಮಾರ್ ಅವರ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ತುಂಬಾ ವಿವಾದ ಆಗಿದ್ದಾವೆ. ಇದು ಹಿಂದೆನೂ ತಾಳ್ಮೆ ಇರಲಿ ಅಂತ. ಯಾರು ಇವ್ರ ತಪ್ಪು ಅವ್ರು ಸರಿ ಇಲ್ಲ ಅಥವಾ ಅವ್ರು ಸರಿ ಇಲ್ಲ ಇವ್ರ ತಪ್ಪು ಅನ್ನೋದನ್ನ ನಾವು ಬರೀ ಮೀಡಿಯಾದಲ್ಲಿ ಬರೋವಂಥ ವಿಷಯದ ಮೇಲೆ ವಿ ಶುಡ್ ನಾಟ್ ಜಡ್ಜ್. ಮತ್ತೆ ತೇಜಸ್ವಿ ಸೂರ್ಯ ಅವ್ರ ಹೆಸರು ತಗೊಂಡ್ರಿ, ಮತ್ತೆ ನಿಮಗೆ ಪರ್ಸನಲ್ ಇಶ್ಯೂಸ್ ಏನಾದ್ರು ಇದಾವೆ ಸರ್? ತುಂಬಾ ನೋಡಿದೀನಿ ನೀವು ತೇಜಸ್ವಿ ಸೂರ್ಯ ಅವ್ರಿಗೆ ಮಾತಾಡೋದು. ಅವರ ಐಡಿಯಾಲಜೀಸ್ ಮತ್ತೆ ಅವರ ಡಬಲ್ ಸ್ಟ್ಯಾಂಡರ್ಡ್ಸ್, ಅವರು ಅಂದ್ರೆ ಇನ್ಕ್ಲೂಡಿಂಗ್ ಹಿಸ್ ಪಾರ್ಟಿ, ದಿಸ್ ಐ ಡೋಂಟ್ ಸಬ್ಸ್ಕ್ರೈಬ್. ನನಗೆ ಒಪ್ಪಿಗೆ ಇಲ್ಲ. ಧರ್ಮದ ಬಗ್ಗೆ ಫಸ್ಟ್ ಕ್ಲಾಸ್ ಡಿಬೇಟ್ ಮಾಡೋಣ ಬನ್ರಿ. ನಾನು ಮಂತ್ರ ಹೇಳ್ತೀನಿ, ನೀವು ಅದು ಏನೇನು ಧರ್ಮ ಹೇಳ್ತೀನಿ ಹೇಳಿ ನೋಡೋಣ. ನಾನು ಐ ಆಮ್ ರೆಡಿ. ಇವಾಗ ಒಂದು ವೋಟ್ ಚೋರಿ, ಅದು ನಮ್ಮ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ. ಮಹದೇವಪುರಕ್ಕೆ ಮಾತ್ರ ಏನು ಲಿಮಿಟ್ ಆಗಿಲ್ಲ ಬಿಡಿ, ಅದು ಎಲ್ಲ ಕಡೆ ನಡೀತಾ ಇದೆ, ಎಲ್ಲ ಕಡೆ ಇದೆ. ಹಾಯ್, ಹಲೋ, ನಮಸ್ಕಾರ. ತ್ರಿವರ್ಣ ನ್ಯೂಸ್ನ ಇಂಟರ್ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಶಂಕರ್ ಗುಹಾ ಅವರಿದ್ದಾರೆ. ಶಂಕರ್ ಗುಹಾ ಅವರು ಕಾಂಗ್ರೆಸ್ ಪಕ್ಷದ ಯುವ ನಾಯಕರು. ಅವರು ಬಸವನಗುಡಿ ಕ್ಷೇತ್ರದಿಂದ ಮುಂದಿನ ವಿಧಾನಸಭಾ ಚುನಾವಣೆಗೆ ಆಕಾಂಕ್ಷಿ ಕೂಡ ಹೌದು. ಇವತ್ತು ಅವರು ನಮ್ಮ ಜೊತೆಗೆ ಸವಿಸ್ತಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಅವರನ್ನು ನಮ್ಮ ಇಂಟರ್ವ್ಯೂ ಕಾರ್ಯಕ್ರಮಕ್ಕೆ ಮೊದಲು ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ತಾವು ಮೆಡಿಕಲ್ ಫೀಲ್ಡಲ್ಲಿದ್ದಂಥವರು, ಆ ವೈದ್ಯಕೀಯ ಕ್ಷೇತ್ರವನ್ನು ಬಿಟ್ಬಿಟ್ಟು ಈ ರಾಜಕಾರಣದಲ್ಲಿ ತಮಗೆ ಆಸಕ್ತಿ ಹೇಗೆ ಬೆಳೀತು ಸರ್? ಅಲ್ಲ, ನಿಮ್ಮ ಮಾಹಿತಿ ತಪ್ಪಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದವನು ಅಲ್ಲ, ನಾನು ಇರೋನು. ಇನ್ನೂ ಇದ್ದೀರಾ? ವೈದ್ಯಕೀಯ ಕ್ಷೇತ್ರ ಬಿಟ್ಟಿಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲೂ ಇದ್ದೀನಿ, ರಾಜಕಾರಣದಲ್ಲೂ ಇದ್ದೀನಿ, ಜೊತೆಗೇನೆ ರಾಜಕಾರಣ. ಅಂತ ಆಸಕ್ತಿ ಹೇಗೆ ಬಂತು ಸರ್? ರಾಜಕಾರಣದಲ್ಲಿ ಆಸಕ್ತಿ ಹೇಗೆ ಬಂತು? ಡಿ ಕೆ ಶಿವಕುಮಾರ್ ಸಾಹೇಬರು ಭಾಳ ನಮ್ಗೆ ಹಳೆ ಪರಿಚಯ, ಹಂಗೆ ಅವ್ರ ಜೊತೆ ಒಡನಾಟ ಹಂಗೆ ಬಂತು. ಡಿ ಕೆ ಶಿವಕುಮಾರ್ ಸರಿಂದ ನಿಮಗೆ ಒಡನಾಟ ಇತ್ತಲ್ಲ, ಹಂಗೆ ಬಂತು. ಸೊ ಮತ್ತೆ ನಾನು ಇನ್ನೊಂದು ಕೇಳ್ಪಟ್ಟಿದ್ದೇನೆಂದರೆ ನಿಮ್ಮ ಬಗ್ಗೆ, ತಾವು ಲಾಸ್ಟ್ ಎಲೆಕ್ಷನಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರಕ್ಕೇನೋ ಒಂದು ಟಿಕೆಟ್ಗೆ ಟ್ರೈ ಮಾಡಿದ್ರಂತೆ. ಆಮೇಲೆ ಪಾರ್ಲಿಮೆಂಟ್ಗೆ ಸೌತಿಂದ, ಬೆಂಗಳೂರು ಸೌತಿಂದನೂ ಟ್ರೈ ಮಾಡಿದ್ರಂತೆ. ಏನಾಯ್ತು ಸರ್ ಟಿಕೆಟ್ ವಿಚಾರದಲ್ಲಿ? ಇದರಲ್ಲಿ ನಿಮ್ಮ ಮಾಹಿತಿ 30% ಕರೆಕ್ಟ್ ಆಗಿದೆ. ಬಸವನಗುಡಿಲಿ ಕೇಳಿದ್ದು ಹೌದು, ಕೇಳಿದ್ವಿ. ಬಟ್ ಅದಾದಮೇಲೆ ಆಮೇಲೆ ಯು ಬಿ ವೆಂಕಟೇಶ್ ಸಾಹೇಬ್ರನ್ನ ಕರೆದು ಈ ಸತಿ ಅವ್ರಿಗೆ ಬಿಟ್ಕೊಡಪ್ಪ ನೀನು, ಆಮೇಲೆ ನೋಡೋಣ ಅಂತ ಹೇಳಿದಾಗ ನಾವು ಹಿಂದೆ ಒಪ್ಕೊಂಡು ಅದಕ್ಕೆ ನಾವು ಹಿಂದಕ್ಕೆ ತಗೊಂಡ್ವಿ. ಪಾರ್ಲಿಮೆಂಟ್ ಎಲೆಕ್ಷನಿಗೆ ನಾನೇನು ಕೇಳಿಲ್ಲ, ನಾನು ಆಕಾಂಕ್ಷಿನೂ ಅಲ್ಲ. ಆಮೇಲೆ ನೀವು ನಾನು ಪರಿಚಯ ಮಾಡ್ಬೇಕಾದ್ರೆ ಮುಂದಿನ ಬಸವನಗುಡಿ ಆಕಾಂಕ್ಷಿ ಅಂತ ಹೇಳಿದ್ರೆ ಅದು ಕೂಡ ಸುಳ್ಳು. ಸದ್ಯಕ್ಕೆ ನಾನು ಎಲ್ಲಿಗೂ ಆಕಾಂಕ್ಷಿ ಅಲ್ಲ. ಈಗ ನನ್ನ ಪ್ರಶ್ನೆ ಏನಂತಂದರೆ, ನೀವು ತುಂಬ ದಿನದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿದ್ದೀರಿ. ರಾಹುಲ್ ಗಾಂಧಿ ಅವ್ರ ಜೊತೆಗೆ ಭಾರತ್ ಜೋಡೋ ಯಾತ್ರೆಯಲ್ಲೂ ಇದ್ರಿ. ಆಮೇಲೆ ಮೇಕೈದು ಆಕ್ಟೋ ಯಾತ್ರೆಯನ್ನು ನೀವು ಲೀಡ್ ಮಾಡಿದ್ರಿ. ತುಂಬ ಓಡಾಡಿದಿರಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ, ಡಿ ಕೆ ಶಿವಕುಮಾರ್ ಸರ್ ಜೊತೆಗೆಲ್ಲ. ಅದು ಕೊನೆ ಎಲೆಕ್ಷನಲ್ಲಿ ಯಾಕೆ ಸರ್ ಟಿಕೆಟ್ ಸಿಗಲಿಲ್ಲ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ? ನಾನು ಹೇಳಿದ್ನಲ್ಲ, ಯು ಬಿ ವೆಂಕಟೇಶ್ ಸಾಹೇಬರು ನಮಗೆ ಹಿರಿಯರು, ಸಿಟ್ಟಿಂಗ್ MLC ಇದ್ದವರು. ಹೌದು. ಸೊ ಎಲ್ಲ ನಮ್ಮ ಪಕ್ಷದ ನಾಯಕರೆಲ್ಲರೂ ಕರೆದು ಈ ಬಾರಿ ಅವ್ರಿಗೆ ದಾರಿ ಮಾಡಿಕೊಡಪ್ಪ. ಯಾಕಂದರೆ ನಾನು ಅವರು ಇಬ್ಬರು ಕೆಲಸ ಮಾಡ್ತಾಯಿದ್ವಿ ಬಸವನಗುಡಿ, ಬೋತ್ ಆಫ್ ಅಸ್ ಆರ್ ವರ್ಕಿಂಗ್ ಟುಗೆದರ್. ಅವಾಗ ಕರೆದು ನಮಗೆ ಎಲ್ಲರೂ, ನಮ್ಮ CLP ನಾಯಕರು, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಹರಿಪ್ರಸಾದ್ ಸಾಹೇಬರು, ಮತ್ತು ಸಾಕಷ್ಟು ಜನ ಸೀನಿಯರ್ ಲೀಡರ್ಸು, MLAಗಳೆಲ್ಲರೂ ಇದ್ದರು. CLP ಮೀಟಿಂಗ್ ಆದಮೇಲೆ ರಾಡಿಸನ್ ಹೋಟ್ಲಲ್ಲಿ ಅವ್ರನ್ನ ಕರೆದು, ನೀನು ಈ ಸತಿ ಅವ್ರಿಗೆ ಸಹಕರಿಸು, ಅವ್ರ ಜೊತೆ ಕೆಲಸ ಮಾಡು ಅಂತ ಹೇಳಿದ್ರು. ಅವ್ರು ಕೊಟ್ಟಂಥ ಒಂದು ಸಲಹೆನ ನಾವು ಒಪ್ಕೊಂಡು ನನ್ನ ಅಪ್ಲಿಕೇಶನ್ನು ಅಥವಾ ನನ್ನ ಬೇಡಿಕೆನ, ಬಸವನಗುಡಿ ಕ್ಷೇತ್ರಕ್ಕೆ ನನ್ನ ಬೇಡಿಕೆಯನ್ನು ನಾನು ಹಿಂತಗೊಂಡು ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ವಿ. ಇವತ್ತಿಗೂ ಅವ್ರ ಜೊತೆನೇ ಇದ್ವಿ. ಸರಿ, ಇವಾಗ ಇನ್ನೊಂದು ನಿಮಗೆ ಮುಖ್ಯವಾದ ಪ್ರಶ್ನೆ ಏನಂತಂದರೆ, ನೀವು ಡಿ ಕೆ ಶಿವಕುಮಾರ್ ಜೊತೆ ಜಾಸ್ತಿ ಗುರ್ಸ್ಕೊಳ್ತೀರಾ, DCM ಅವ್ರ ಜೊತೆಗೆ. ನೀವು ನೋಡ್ದಂಗೆ DCM ಹೇಗಿದ್ದಾರೆ ಸರ್? ಒಂದು ಅವರ ದೈವ ಭಕ್ತಿ ಆಗಿರ್ಬೋದು. ಯಾಕಂದರೆ ಇವಾಗ ಧರ್ಮಸ್ಥಳದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ತುಂಬ ಚರ್ಚೆಗಳಾಗ್ತಾ ಇದ್ದಾವೆ ಸಾಮಾಜಿಕ ಜಾಲತಾಣದಲ್ಲಿ, ಪ್ರಗತಿಪರ ವಲಯದಲ್ಲಿ. ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ಗಳು ತುಂಬ ಚರ್ಚೆ ಆಗ್ತಾ ಇದ್ದಾವೆ. ಮತ್ತು ಅವರ ರಾಜಕಾರಣ ಮತ್ತು ಅವರ ದೈವ ಭಕ್ತಿ ನೀವು ಕಂಡಿರೋ ರೀತಿ ಯಾವ ರೀತಿ ಇದೆ ಸರ್? ಡಿ ಕೆ ಶಿವಕುಮಾರ್ ಸಾಹೇಬರನ್ನು ನಾವು ಭಾಳಷ್ಟು ವರ್ಷಗಳಿಂದನೇ ನಾನು ಅವ್ರನ್ನ ನೋಡಿದ್ದೀನಿ, ಅವ್ರ ಜೊತೆ ಒಡನಾಟ ಇದೆ. ಬಹುಶಃ ಭಾರತ ದೇಶದಲ್ಲೇ ಯಾವುದೇ ಪಕ್ಷದಲ್ಲೂ ಅಂಥ ಒಬ್ಬ ದೈವ ಭಕ್ತ
ಸಿಗೋದು ಕಷ್ಟ ಇದೆ. ಡಿ ಕೆ ಶಿವಕುಮಾರ್ ಅಷ್ಟು ಬಹಿರಂಗವಾಗಿ ಹೇಳ್ಕೊಂಡು ಓಡಾಡಿಕೊಂಡು ದೇವರ ಬಗ್ಗೆ, ಗುರುಗಳ ಬಗ್ಗೆ ಅಷ್ಟು ನಂಬಿಕೆ ಇಟ್ಕೊಂಡಿರುವಂಥ ಒಂದು ವ್ಯಕ್ತಿ ರಾಜಕಾರಣದಲ್ಲಿ ಯಾರೂ ಇಲ್ಲ. ಅವರ ಕ್ಷೇತ್ರ ಸುತ್ತಮುತ್ತ ಮತ್ತು ಬೇರೆ ಬೇರೆ ಕಡೆ ಸುಮಾರು 300-350 ದೇವಸ್ಥಾನ ಕಟ್ಟಿಸಿದ್ದಾರೆ, ಜೀರ್ಣೋದ್ಧಾರ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರು ದೇವರು ಅದರಂತೆ ಅವ್ರಿಗೆ ಒಳ್ಳೇದು ಕೂಡ ಮಾಡಿದ್ದಾರೆ. ಅವರು ಸಾಕಷ್ಟು 40 ವರ್ಷದ ರಾಜಕಾರಣದಲ್ಲಿ ಭಾಳ ಹೋರಾಟ ಮಾಡಿಕೊಂಡು ಈ ಒಂದು ಅವರ ಹಾದಿ ಏನು ಸುಲಭದ ಹಾದಿಯಾಗಿರಲಿಲ್ಲ. ಅವ್ರ ದೇವ್ರ ಮೇಲೆ ಇಟ್ಟಿರುವಂಥ, ಗುರುಗಳ ಮೇಲೆ ಇಟ್ಟಿರುವಂಥ ನಂಬಿಕೆ, ಭಕ್ತಿಗೆ ಅವ್ರಿಗೆ ಫಲ ಕೂಡ ಸಿಕ್ಕಿದೆ. ಸರ್, ಮತ್ತು ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕಿತ್ತು. ಇವಾಗ ಡಿ ಕೆ ಶಿವಕುಮಾರ್ ಅವರ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ತುಂಬ ವಿವಾದ ಆಗಿದ್ದಾವೆ, ಕಾಂಟ್ರವರ್ಸಿ ಕಾರಣ ಆಗಿದ್ದಾವೆ. ಒಂದು, ಅವರು ಸೌಜನ್ಯ ಪರ ಹೋರಾಟಗಾರ ಆಗಿರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ನಾವು ಒದ್ದು ಒಳಗಾಕಿದ್ದೀವಿ ಅಂತ ಹೇಳಿದರು. ಆ ಒಂದು ಹೇಳಿಕೆ ತುಂಬ ವಿವಾದಕ್ಕೆ ಕಾರಣ ಆಯಿತು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಆ ಹೇಳಿಕೆ ಜೊತೆಗೆ ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ನಿಲುವೇನಿದೆ ಸರ್? ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅನ್ನೋದನ್ನ, ಅದ್ರ ಬಗ್ಗೆ ವಿವರಣೆ ಅವ್ರ ಪರವಾಗಿ ನಾನು ಕೊಡೋಕ್ಕಾಗಲ್ಲ. ಆದರೆ ನಾನು ನಿಮ್ಮಂತೆ ಒಬ್ಬ ಸಾಮಾನ್ಯನಾಗಿ ಆ ಹತ್ತಿರದಿಂದ ನೋಡಿದಾಗ ಆಡುಭಾಷೆಯನ್ನು ನಾವು ಹೆಂಗೆ ಉಪಯೋಗಿಸ್ತೀವೋ ಆ ಥರ ನೇರ ಮಾತಾಡೋವಂಥ ವ್ಯಕ್ತಿ. ಆ ರೀತಿ ಮಾತಾಡಬೇಕಾದ್ರೆ ಆಡುಭಾಷೆ ಉಪಯೋಗಿಸಿರ್ಬೋದು ಹೊರತು ಅದನ್ನೇನೋ ಲಿಟ್ರಲ್ಲಾಗಿ ಅದರದ್ದು ಮೀನಿಂಗ್ನ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅದರಲ್ಲಿ ಅರ್ಥೈಸ್ಕೊಳ್ಳೋವಂಥದ್ದೇನು ಅವಶ್ಯಕತೆ ಇಲ್ಲ. ಧರ್ಮಸ್ಥಳದ ವಿಷಯದ ಬಗ್ಗೆ ತಾವು ಕೇಳಿದ್ರಿ. ಹೌದು, ನಾನು ರಾಷ್ಟ್ರೀಯ ವಾಹಿನಿಗಳಲ್ಲಿ ಕೂಡ ಇದ್ರ ಬಗ್ಗೆ ಡಿಬೇಟ್ ಅಟೆಂಡ್ ಮಾಡಿದ್ದೀನಿ, ಡಿಸ್ಕಷನ್ ಅಟೆಂಡ್ ಮಾಡಿದ್ದೀನಿ. ಆ್ಯಸ್ ಎ ಪಾರ್ಟಿ ಸ್ಪೋಕ್ಸ್ ಪರ್ಸನ್, ಆ್ಯಸ್ ಕರ್ನಾಟಕ ಸ್ಟೇಟ್ ಜನರಲ್ ಸೆಕ್ರೆಟರಿ, ನಾನು ಇದ್ರ ಬಗ್ಗೆ ಡಿಸ್ಕಷನ್ನು ಎಲ್ಲ ಅಟೆಂಡ್ ಮಾಡಿದ್ದೀನಿ. ಆದರೆ ಪಕ್ಷನ ಹೊರಗಿಟ್ಟು ನನ್ನ ವೈಯಕ್ತಿಕವಾಗಿ ನನ್ನ ಒಪಿನಿಯನ್ನ ತಾವು ಕೇಳಿದ್ರೆ, ಇದು ಹಿಂದೆನೂ ನಾನು ಹೇಳಿದೆ, ತಾಳ್ಮೆ ಇರಲಿ ಅಂತ. ಯಾರು ಇವ್ರ ತಪ್ಪು ಅವ್ರು ಸರಿ ಇಲ್ಲ ಅಥವಾ ಅವ್ರು ಸರಿಗಿಲ್ಲ ಇವ್ರ ತಪ್ಪು ಅನ್ನೋದನ್ನು ನಾವು ಬರೀ ಮೀಡಿಯಾದಲ್ಲಿ ಬರೋವಂಥ ವಿಷಯದ ಮೇಲೆ ವಿ ಶುಡ್ ನಾಟ್ ಜಡ್ಜ್. ಯಾಕೆಂದರೆ ಸರ್ಕಾರ ಅದನ್ನು SIT ತಂಡ ರಚನೆ ಮಾಡ್ತು. ಸತ್ಯ ಆಚೆ ಬಂತಲ್ಲ, ಎಲ್ರಿಗೂ ಗೊತ್ತಾಯ್ತಲ್ಲ. ಅಲ್ಲ, ಇನ್ನು SIT ರಿಪೋರ್ಟ್ ಅಂತೂ ಬಂದಿಲ್ಲ. ಮೇಲ್ನೋಟಕ್ಕಂತೂ ಎಲ್ಲ ಯಾರೋ ಅವನು ಅದ್ಯಾರೋ ಮಾಸ್ಕ್ ಮ್ಯಾನ್ ಅಂತೆ, ಅವನೇ ಅರೆಸ್ಟ್ ಅವನೇ ಹೋಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ನಲ್ಲ, ನಾನು ಇದೆಲ್ಲ ಸುಳ್ಳು. ಅದರಿಂದ ನನಗನ್ಸೋವಂಥದ್ದು ಎಲ್ಲೋ ಒಂದು ಕಡೆ ಬಹುಶಃ ನಾವು ಇದನ್ನು SIT ಮಾಡ್ಲಿಕ್ಕೆ ಮುಂಚೆನೆ ಒಂದು ಆಲ್ ಪಾರ್ಟಿ ಡೆಲಿಗೇಷನ್ನ ಕರೆದು ಈ ಥರ ಇದೆ ಅಂಥೇಳಿ ಅವ್ರಿಗೂ ಕೂಡ ಅವ್ರ ಒಪಿನಿಯನ್ ತೊಗೊಂಡು ಮಾಡಿದರೆ, ಅವ್ರನ್ನೂ ಇವತ್ತು ನೀವು ಹಂಗೆ ಮಾಡಬೇಕಾಗಿತ್ತು ಹಿಂಗೆ ಮಾಡಬೇಕಾಗಿತ್ತು ಬೆಟ್ಟು ತೋರಿಸೋ ಒಂದು ಅವಕಾಶ ಇದೆ. ಅದು ಇರ್ತಾ ಇರಲಿಲ್ಲ ಅಂತ. ಎವ್ರಿಥಿಂಗ್ ಇಸ್ ಟ್ರಾನ್ಸ್ಪರೆಂಟ್. ನಿಮಗೇನಾದ್ರೂ ಒಂದು ಅಪಸ್ವರ ಇದೆ SIT ಬಗ್ಗೆ? ಅಪ್ಪ, ನಮ್ಗೇನಕ್ಕೆ ಅಪಸ್ವರ? ಆಲ್ ಪಾರ್ಟಿ ಡೆಲಿಗೇಷನ್ ಮಾಡಬೇಕಂತ ಮಾಡಕ್ಕೆ ಮುಂಚೆ ನಾನು ಹೇಳ್ತಿರೋದು, ಮಾಡಕ್ಕೆ ಮುಂಚೆ ಅವ್ರನ್ನೂ ನಮ್ಮ ಜೊತೆ ಇದ್ದೀವಿ ಅಂತ. SIT ಮಾಡಿದ್ರಲ್ಲಿ ಏನು ನಮಗೇನು ಅಪಸ್ವರನೂ ಇಲ್ಲ. ವಿ ಆರ್ ವೆರಿ ಹ್ಯಾಪಿ ವಿತ್ ದಟ್. ದೂದ್ ಕಾ ದೂದ್, ಪಾನಿ ಕಾ ಪಾನಿ, ಅದಾಗಬೇಕು ಇತ್ತು ಅಷ್ಟೇ. ಧರ್ಮಸ್ಥಳ ಎಲ್ಲ ಆಗಿದೆ, ಅದಾಗಿದೆ. ಆದರೆ ನಮ್ಮ ದೇಶ ಧರ್ಮದ ಮೇಲೆ ನಿಂತಿರುವಂಥ, ನಮ್ಮ ದೇಶದ ಅಡಿಪಾಯ ಧರ್ಮ. ಸರ್ವಧರ್ಮ ಸಮಪಾಲು. ನನ್ನ ಧರ್ಮನ ಪಾಲನೆ ಮಾಡೋದಕ್ಕೆ ನನಗೆ ಅಧಿಕಾರ ಇದೆ, ನಿಮ್ಮ ಧರ್ಮ ಪಾಲನೆ ಮಾಡೋಕ್ಕೆ ನಿಮಗೆ ಅಧಿಕಾರ ಇದೆ. ಅದರಲ್ಲೂ ಈ ನಮ್ಮ ಭಾರತ ಖಂಡ ಅಂತ, ಅಖಂಡ ಭಾರತ ನಾವು ಹೇಳ್ತೀವಿ. ಇದು ತಲತಲ ವರ್ಷಾನುಗಟ್ಲೆಯಿಂದ, ನೂರಾರು ವರ್ಷಗಳಿಂದ ಧರ್ಮದ ಅಡಿಪಾಯದ ಮೇಲೆ ನಾವು ನಡ್ಕೊಂಡು ಬಂದಿರೋದು. ಇಂಥ ಒಂದು ದೇಶದಲ್ಲಿ ಇಂಥ ವಿಷಯದಲ್ಲಿ ಭಾಳ ಮುಂಜಾಗ್ರತೆಯನ್ನು ವಹಿಸಿ ನಾವು ಕೆಲಸ ಮಾಡಬೇಕು. ಅದ್ರ ಮಟ್ಟಕ್ಕೆ ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಸರಿ, ಇವಾಗ ಇನ್ನೊಂದು ವಿಚಾರ ಏನಿದೆ, ಸರ್ಕಾರ SIT ರಚನೆ ಮಾಡಿದ ಮೇಲೆ BJP ಅವರೆಲ್ಲ ನಾವು ಧರ್ಮಸ್ಥಳದ ಪರವಾಗಿರ್ತೀವಿ, ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತೀವಿ, ನಾವು ಸಮಾವೇಶ ಮಾಡ್ತೀವಿ ಅಂತ ಹೇಳಿ ರಾಜಕೀಯ ಮಾಡೋದಕ್ಕೆ ಶುರು ಮಾಡಿದರು. ಮತ್ತು ಸರ್ಕಾರವನ್ನು ದೂಷಣೆ ಮಾಡೋದಕ್ಕೆ ಶುರು ಮಾಡಿದರು. ಸರ್ಕಾರನ್ನೇ ಇಂಥದ್ದೊಂದು ಷಡ್ಯಂತ್ರ ಮಾಡಿದೆ ಅನ್ನೋ ಲೆಕ್ಕದಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದರು BJP ಅವರು. ಮುಖ್ಯವಾಗಿ ಇಂಥ ವಿಚಾರಗಳು, ಧಾರ್ಮಿಕ ವಿಚಾರಗಳು ಅಂತ ಬಂದಾಗ ರಾಜ್ಯದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗಿನ BJP ಅವರು ಇರ್ಬೋದು. ಎಕ್ಸಾಂಪಲ್ ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಅಲ್ಲಿಂದನೇ ಅವರು ಹಿಂದಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಉದಾಹರಣೆಗೆ ಇಲ್ಲೇ ತೇಜಸ್ವಿ ಸೂರ್ಯ ಅವರು ಇರ್ಬೋದು, ಇಲ್ಲಿ ರಾಜ್ಯ ಮಟ್ಟದ ನಾಯಕರು R ಅಶೋಕ್ ಅವರು ಇರ್ಬೋದು, ವಿಜೇಂದ್ರ ಇರ್ಬೋದು. ಪ್ರತಿಯೊಂದಕ್ಕೂ ಧರ್ಮದ ವಿಚಾರದಲ್ಲಿ ಅವರು ಏನೋ ಒಂದು ಮಾತಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ನೀವು ಹೇಳಿದ್ರಿ SIT ಫಾರ್ಮ್ ಮಾಡಿದಾಗಲೇ BJP ಅವ್ರು ಗಲಾಟೆ ಮಾಡಿದ್ರು. BJP ಅವ್ರಿಗೂ ಡೌಟ್ ಇತ್ತು. 13ನೇ ಪಾಯಿಂಟ್ ಕ್ಲಿಯರ್ ಆದಮೇಲೆ
ಅವರಲ್ಲಿರುವಂತ ಟೈಗರ್ಗಳೆಲ್ಲ ಎಚ್ಚರ ಆದವು, ಹುಲಿಗಳು ಎಚ್ಚರ ಆದವು. ಅಲ್ಲಿವರೆಗೂ ಏನು ಅಲ್ಲಿವರೆಗೂ ಅವರು ಎಲ್ಲ ಕಾಯ್ತಾ ಇದ್ರಿ ಏನಾಗತ್ತೆ ನೋಡೋಣ ಸುಮ್ಮನೆ ಯಾಕೆ ಅಂತ. 13ನೇ ಪಾಯಿಂಟ್ ಕ್ಲಿಯರ್ ಆದ ತಕ್ಷಣ ಎಲ್ಲ ಹುಲಿ ಬಂದು ನಾವು ಹಿಂದೂ ಧರ್ಮ ಎಲ್ಲ ಶುರು ಮಾಡ್ಬಿಟ್ರು. ಸೊ ಅವ್ರು ಬರೀ ನಾಟಕ ಢೋಂಗಿ. ಅವ್ರು ಯಾರೂ ಇಲ್ಲಿ ಹಿಂದೂಗಳ ಪರವಾಗಿ ಫೈಟ್ ಮಾಡಿ ಅಂತ ನಾವೇನು ಕೇಳಿದೀವಿ. ಇದಕ್ಕೆ ಒಂದು ಇನ್ನೊಂದು ಎಕ್ಸಾಂಪಲ್ ಏನಂತ, ರೀಸೆಂಟಾಗಿ ಚಿತ್ರದುರ್ಗದಲ್ಲಿ ವರ್ಷಿತ್ ಅನ್ನೋ ದಲಿತ್ ಕಮ್ಯುನಿಟಿ ಮಗಳ ಮೇಲೆ ಒಂದು ಮರ್ಡರ್ ನಡೀತು. ಬಾಯ್ ಫ್ರೆಂಡ್ ಚೇತನ್ ಅನ್ನೋ ಜೋರಾಗಿ ಹೇಳಿ ಅವ್ರ ಹೆಸರು ಚೇತನ್. ಈ ಬಿಜೆಪಿ ಅವ್ರ ಡಬಲ್ ಸ್ಟ್ಯಾಂಡರ್ಡ್ ನ ನೀವು ಬಹಳ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ರಿ. ಇವಾಗ ಅದೇ ವರ್ಷಿತ ಮರ್ಡರ್ಡ್ ಬೈ ಸೇ ಚಾಂದ್ ಪಾಷಾ. ಬಿಜೆಪಿ ತೇಜಸ್ವಿ ಸೂರ್ಯ ಮಂಗನಂತ ಹಾರ್ಕೊಂಡ್ಬಂದು ಏನು ಎಲ್ಲ ಕಲ್ಲು ಚಾಟಿ ಪಾಟಿ ಇಟ್ಕೊಂಡು ಎದೆ ಬಗದ್ಕೊಂಡು ಹಿಂದೂ ರಾಷ್ಟ್ರ ಜಿಹಾದ್ ಪಹಾದ್ ಅಂತೆಲ್ಲ ಹೇಳಿ ಇವಾಗ ಪಾಪ ದಲಿತ ಹೆಂಗಸ್ನ ಒಂದು ಹೆಣ್ಮಗು, ಎಳೆ ವಯಸ್ಸಿನ ಒಂದು ಹೆಣ್ಮಗು, ಅವಳನ್ನ ಮರ್ಡರ್ ಮಾಡಿದಂಥವನು ಒಬ್ಬ ಹಿಂದೂ ಧರ್ಮಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ. ಇಲ್ಲಿ ತಪ್ಪು ನಡೆದಿದೆ ಅನ್ನೋದನ್ನೇ ಹೊರತು ಜಾತಿ ಧರ್ಮ ತರಬಾರ್ದು. ಅಪರಾಧದಲ್ಲಿ ಧರ್ಮ ನೋಡ್ತಾರೆ. ಅದನ್ನ ಧರ್ಮ ನೋಡೋದೊಂದು, ಅಪರಾಧದಲ್ಲಿ ಧರ್ಮ ನೋಡಿ ಅದ್ರ ಮೇಲೆ ರಾಜಕೀಯ ಮಾಡ್ತಾರಲ್ಲ, ಅದನ್ನ ನಾನು ಖಂಡಿಸ್ತೀನಿ. ಇದೇ ಹೆಚ್ಚು ದಿವಸ ನಡೆಯೋದಿಲ್ಲ. ಮತ್ತೆ ತೇಜಸ್ವಿ ಸೂರ್ಯ ಅವ್ರ ಹೆಸರು ತಗೊಂಡ್ರಿ, ಮತ್ತೆ ನಿಮಗೆ ಪರ್ಸನಲ್ ಇಶ್ಯೂಸ್ ಏನಾದ್ರು ಇದಾವ ಸರ್? ತುಂಬಾ ನೋಡಿದೀನಿ ನೀವು ತೇಜಸ್ವಿ ಸೂರ್ಯ ಅವ್ರಿಗೆ ಮಾತಾಡೋದು. ಪರ್ಸ್ನಲ್ ಆಗಿ ನನಗೇನು ಇಲ್ಲ, ಆತ ಒಳ್ಳೆ ಮನುಷ್ಯನೇ, ಆತನ ಮದುವೆಗೆ ಹೋಗಿದ್ದೀನಿ, ಚೆನ್ನಾಗಿ ಪರಿಚಯ ಇಲ್ಲ, ಎದುರ್ಕೊಂಡ್ರೆ ಮಾತಾಡಿಸ್ತೀವಿ. ಆದರೆ ಅವರ ಐಡಿಯಾಲಜೀಸು ಮತ್ತು ಅವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ಸು, ಅವರು ಅಂದರೆ ಇನ್ಕ್ಲೂಡಿಂಗ್ ಹಿಸ್ ಪಾರ್ಟಿ, ದಿಸ್ ಐ ಡೋಂಟ್ ಸಬ್ಸ್ಕ್ರೈಬ್ ಟು. ನನಗೆ ಒಪ್ಪಿಗೆ ಇಲ್ಲ ಅದು. ಈಗ ನೀವು ಧ್ವನಿ ಎತ್ತಿದ್ರೆ ಎಲ್ಲರ ಪರವಾಗೂ ಎತ್ತಬೇಕು. ಒಬ್ಬ ಬರೀ ಧರ್ಮದ ವಿಷಯದಲ್ಲಿ ಜಾತಿ ವಿಷಯದಲ್ಲಿ ಮಾತ್ರ ಎತ್ತದಲ್ಲ. ಅದೇನೋ ಇಲ್ಲೆಲ್ಲ ನಗರದ ಪೇಟೆನಲ್ಲಿ ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಏನು ಇಲ್ಲ. ನಾನು ಇವತ್ತಿಗೂ ಪ್ರಶ್ನೆ ಕೇಳ್ತೀನಿ ತೇಜಸ್ವಿ ಸೂರ್ಯನ, ಬನ್ರಿ ಪಕ್ಕದಲ್ಲಿ ಕೂತ್ಕೊಳ್ಳೋಣ ಇಬ್ರು, ನಾನು ಹನುಮಾನ್ ಚಾಲೀಸ ಹೇಳ್ತೀನಿ, ನೀವು ಹೇಳ್ತೀನಿ, ನೋಡೋಣ. ಡಿಬೇಟ್ ತಯಾರಿದ್ದೀರಾ? ಹಿಂದೆನೆ ಹೇಳ್ಬಿಟ್ಟಿದ್ದೀನಿ ಬಾಪ ನಾನು ರೆಡಿ ಅಂತ. ಐ ಆಮ್ ರೆಡಿ. ಧರ್ಮದ ಬಗ್ಗೆ ಫಸ್ಟ್ ಕ್ಲಾಸ್ ಆಗಿ ಡಿಬೇಟ್ ಮಾಡೋಣ ಬನ್ರಿ. ನಾನು ಮಂತ್ರ ಹೇಳ್ತೀನಿ, ನೀವು ಅದು ಏನೇನು ಧರ್ಮ ಹೇಳ್ತೀರೋ ಹೇಳಿ ನೋಡೋಣ. ನಾನು ಐ ಆಮ್ ರೆಡಿ. Many times I have told him, see that man, he will never confront anyone. ಅದೊಂದು ಆ 4 ಗೋಡೆ ಮಧ್ಯ ಅಲ್ಲ, ಏನು ಅವ್ರ ಬಗ್ಗೆ ಏನು ಹೇಳ್ತಾರೆ? ಕೆಲವು ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಒಪಿನಿಯನ್ ಇದೆ ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ. ಅಲ್ಲೆಲ್ಲೋ ಒಂದು ಫ್ಲೈಟಲ್ಲಿ ಹೋಗಿ ಎಮರ್ಜೆನ್ಸಿ ಡೋರ್ ತೆಗೆದ್ರು ಅಂತ ಹೇಳ್ತಾರೆ, ಇನ್ನೆಲ್ಲೋ ಹೋಗಿ ಏನೋ ಒಂದು ಮಾತಾಡ್ತಾರೆ, ಅಲ್ಲೆಲ್ಲೋ ಅಮೆರಿಕಾದಲ್ಲಿ ಟ್ರಂಪ್ನ ಮೀಟ್ ಮಾಡೋದಕ್ಕೆ ಹೋಗಿ ಏನೋ ಒಂದು ಆಯಿತು ಅಂತ ಹೇಳ್ತಾರೆ. ಅವರು ಡೊನಾಲ್ಡ್ ಟ್ರಂಪ್ ಆದರೆ ನಮ್ಮ ತೇಜಸ್ವಿ ಸೂರ್ಯ ಅವರು ಎಂಟಿ ಟ್ರಂಕ್. ಎಂಟಿ ಟ್ರಂಕ್, ಖಾಲಿ, ಒಳಗಡೆ ಏನೂ ಇಲ್ಲ, ಅದು ಬರೀ ಮಾತು ಅಷ್ಟೇ, ಬರೀ ಮಾತು. ಅದು ಏನು ಅವ್ರ ಸಬ್ಜೆಕ್ಟ್, ಅವ್ರ ಸಿಲೆಬಸ್ ಏನಿದ್ರು ಜಾತಿ ಮಾತ್ರ. ಹಾಗಾದ್ರೆ ಗೆದ್ದು ಬರ್ತಾ ಇರೋದೇನು ಸರ್? ಏನು 3 ಲಕ್ಷ ಲೀಡ್ ಅಂದರೆ ಸುಮ್ಮನೆನಾ? ಬೆಂಗಳೂರು ಸೌತು, ಬಸವನಗುಡಿ, ಪದ್ಮನಾಭ ನಗರ ಇವೆಲ್ಲ ಆಸ್ ಇಟ್ ಈಸ್ ಚೆನ್ನಾಗಿದೆ. ಬಿಜೆಪಿಗೆ ಒಂದು ಒಳ್ಳೆ ವಾತಾವರಣ ಇದೆ ಅಲ್ಲಿ. ಅದರಿಂದ ಅವ್ರು ಗೆದ್ಕೊಂಡ್ ಬರ್ತಾ ಇರೋದು. ಹಿಂದೆ ಅನಂತ್ ಕುಮಾರ್ ಅವರೆಲ್ಲ ಸೇರಿ ಒಳ್ಳೆ ರೀತಿ ಇದನ್ನ ಸಂಘಟನೆ ಮಾಡಿ ಇವತ್ತು ಅವ್ರ ಕೊಡುಗೆ. ಈತನಿಗೆ ಏನಂದ್ರೆ ಇದೆಲ್ಲ ನನ್ನಿಂದ ಆಗ್ತಾ ಇದೆ ಅನ್ನೋ ಒಂದು ಬಂದಿರ್ಬೇಕೇನೋ ತಲೆಗೆ, ಅದರಿಂದ ಪಾಪ ತಲೆ ನಿಲ್ತಾ ಇಲ್ಲ, ನಡೆಯೋದಿಲ್ಲ. ಅವೆಲ್ಲ ಯಾರೇ ನಿಂತ್ಕೊಂಡ್ರು ಇಲ್ಲಿ ಬಿಜೆಪಿ ದೇ ಹ್ಯಾವ್ ಎನ್ ಅಡ್ವಾಂಟೇಜ್. ಇವಾಗ ನನಗೇನು ಅನ್ನಿಸ್ತು ಅಂದರೆ ಸರ್, ನಿಮ್ಮ ಮಾತಿನ ಮೇಲೆ ಅಬ್ಸರ್ವ್ ಮಾಡ್ತಾ, ನೀವು ನೆಕ್ಸ್ಟ್ 28 ಅಸೆಂಬ್ಲಿಗೋ ಅಥವಾ 29 ಪಾರ್ಲಿಮೆಂಟ್ಗೋ ನೀವು ಕಂಟೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ಸಿಗೆ. ಹೀಗಾಗಿ ನೀವು ತೇಜಸ್ವಿ ಸೂರ್ಯಗೆ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತು. ನೀವು ಕಾಂಗ್ರೆಸ್ ಆಸ್ಪಿರೆಂಟ್ ಆಗಿ. ನಾನು ಯಾವುದಕ್ಕೂ ಆಸ್ಪಿರೆಂಟ್ ಅಲ್ಲ. ನಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಫೈಟ್ ಮಾಡೋದಕ್ಕೆ ಎಷ್ಟೋ ಎಕ್ಸ್ಪೀರಿಯನ್ಸು, ರಿಸೋರ್ಸಸ್ಸು ಬೇರೆ ಬೇರೆ ಎಲ್ಲ ಬೇಕು. ಐ ಆಮ್ ನಾಟ್ ಅನ್ ಆಸ್ಪಿರೆಂಟ್ ಫಾರ್ ಎನಿಥಿಂಗ್. My only aspiration is to see my country develop. My only aspiration is to see people of this mother India prosper. These are the only 2 aspirations that I have. ನಾನು ರಾಜಕಾರಣ ಅನ್ನೋವಂಥದ್ದು ನಮಗೆ ಹಣೆ ಬರಹದಲ್ಲಿದ್ದರೆ ಬರ್ತದೆ. ಜನಕ್ಕೆ ಸೇವೆ ಮಾಡೋಕ್ಕೆ ನಮ್ಮ ಮನೇಲಿ ಭಗವಂತ ಬರೆದಿದ್ರೆ ಬರುತ್ತೆ. ಅಲ್ಲ ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನಾನು ಬೆಂಗಳೂರಿಗೆ ಬಂದಿರೋದು ರಾಜಕಾರಣ ಮಾಡೋದಕ್ಕೆ, ನಾನು CM ಆಗಲೇಬೇಕು. ಅವ್ರದ್ದೊಂದು ಏಮ್ ಇದೆ,
ನಾನು ಈ ಥರ ರಾಜಕಾರಣದಲ್ಲಿ ಬೆಳಿಬೇಕು, ಈ ರೀತಿ ಆಗಬೇಕು ಅಂತ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ. ಆ ರೀತಿ ನಿಮ್ಗೆ ಏನಾದರೂ ಒಂದು ಇರಬೇಕಲ್ಲ ಸರ್, ಒಂದು ನಾನೊಬ್ಬ MLA ಆಗಬೇಕು, ಮಿನಿಸ್ಟರ್ ಆಗಬೇಕು, MP ಆಗಬೇಕು, ಅಥವಾ ಮುಂದೆ ಏನಾಗಬೇಕು ಅಂತ ಒಂದು ಇರಬೇಕು. ಭಗವಂತನ ಅಧೀನಕ್ಕೆ ಬಿಟ್ಬಿಟ್ಟಿದ್ದೀವಿ. ಅದನ್ನ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ. ನಾವೆಲ್ಲ ನಾವು ಇದ್ರೆ ಹೇಳ್ಕೊಳ್ಬೇಕು. ಅದು ನೀವು ಮುಜುಗರ ಪಡ್ತಾ ಇದ್ರಿ ಅನ್ನೋ ಯಾವ ಮುಜುಗರ ಎಲ್ಲ ಭಗವಂತನ ಅಧೀನಕ್ಕೆ ಬಿಟ್ಬಿಟ್ಟಿದ್ದೀವಿ. ಬರೀ MLAಗೆ MP ಗೆ ಯಾಕೆ? ನಾನು ನಿನಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ, ನನಗೆ ನೀನು ಎಷ್ಟು ಚೈತನ್ಯ ಕೊಟ್ಟಿದ್ಯಾ, ಅಷ್ಟು ಕೆಲಸ ಮಾಡೋ ಅಂತ ಒಂದು ಅಧಿಕಾರ ಕೊಡಪ್ಪ ಅಂತ ಕೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ನಿಧಿಗೆ ನಿನ್ನೇನು ಕೇಳೋಣ, ಅದೇನು ಕೊಡ್ತಾನೋ ಅವನಿಗೆ ಬಿಟ್ಟಿದ್ದೆ ಅಷ್ಟೇ. ನಾನು ಯಾವುದಕ್ಕೆ ಬರೀ ಒಂದಕ್ಕೆ ಇದೇ ಕೊಡಿ ಅದೇ ಕೊಡಲಿ ಅಂತೆಲ್ಲ ನಾನು ಇಟ್ಕೊಳ್ಳಿ. ಸೊ ಮತ್ತೆ ಒಂದು ಪ್ರಶ್ನೆ ಏನಂತಂದರೆ, ದ್ವಾರಕಾನಾಥ್ ಗುರೂಜಿ ಅವ್ರ ಬಗ್ಗೆ ತುಂಬ ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂಥ ಒಬ್ಬರು ಅಗ್ರಗಣ್ಯ ವ್ಯಕ್ತಿ ನಮ್ಮ ಕರ್ನಾಟಕದ ಮಟ್ಟಿಗೆ. ನಿಮ್ಮ ತಂದೆಯವ್ರ ಬಗ್ಗೆ ನೀವು ನೋಡ್ದಂಗೆ ಅವರು ರಾಜಕಾರಣಿಗಳ ಜೊತೆಗೆ ಹೇಗಿದ್ರು? ನಾನು ಕೇಳ್ಪಟ್ಟೆ ಸರ್, ಇಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ದೇವೇಗೌಡರು ಪ್ರತಿಯೊಂದು ಹೆಜ್ಜೆ ಕೂಡ ದ್ವಾರಕಾನಾಥ್ ಗುರೂಜಿಯವರ ಅನತಿ ಮೇರೆಗೆ ನಡೀತಾ ಇತ್ತು. ದೇವೇಗೌಡರಿಗೆ ತುಂಬ ಆಪ್ತರಾಗಿದ್ದರು. ಅದೇ ರೀತಿ ದೇವರಾಜ್ ಅರಸು ಅವರಿಗೆ, ಬೇರೆ ಅಮರೀಂದರ್ ಸಿಂಗ್ ಅವರಿಗೆ, ಇಲ್ಲಿ ಇವಾಗ DK ಶಿವಕುಮಾರ್ ಅವರಿಗೆ ಹೇಗೆ ಇತ್ತು ರಾಜಕಾರಣಿಗಳ ಜೊತೆ ನಂಟು ಬೆಳೆದಿದ್ದೇಗೆ? ಅದು ಹೇಗೆ ಬೆಳ್ಕೊಂಬಂತು ಸರ್? ನಮ್ಮ ತಾತ ಅಂದರೆ ನಮ್ಮ ತಂದೆಯವರ ತಂದೆನೂ ಅಲ್ಲೇ ಇದು ದೇವರಾಜರ್ ಸಾಹೇಬ್ರ ಫೋಟೋ. ಅವರು ಕ್ಲಾಸ್ಮೇಟ್ಸ್. ದೇವರಾಜರ್ ಸಾಹೇಬ್ರು ನಮ್ಮ ತಾತನು ಕ್ಲಾಸ್ಮೇಟ್ಸ್. ನಮ್ಮ ತಾತನ ಹೆಸರು ಶಂಕರ್ ನಾರಾಯಣ. ಶಂಕರ ದೇವ ಅಂತ ಕರೆಯೋರಂತ ಸಿಂಗಿಲರಲ್ಲಿ. ಅಷ್ಟು ಆತ್ಮೀಯತೆ ಇತ್ತು. ಅಲ್ಲಿಂದ ಹಂಗೆ ನಮ್ಮ ತಂದೆಗೆ ನಮ್ಮ ತಾತನೇ ಅವ್ರನ್ನ ಪರಿಚಯ ಮಾಡಿ, ನನ್ನಪ್ಪ ಇವನು ಏನೇನೋ ಹೇಳ್ತಾನೆ ಕೇಳೋ ಅಂತಂದಾಗ ನಮ್ಮ ತಂದೆ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳಿದಾಗ ಅದಾದ್ಮೇಲೆ ಅವ್ರು ಒಳ್ಳೇದಾಗಿ ಅಲ್ಲಿಂದ ಒಡನಾಟ, ಸಂಬಂಧ, ಸ್ನೇಹ ಎಲ್ಲ ಶುರುವಾಗಿ ಎಷ್ಟರ ಮಟ್ಟಿಗೆ ಅಂತಂದರೆ ಆತ ಕಡೆ ಉಸಿರು ಎಳೆದಿದ್ದು ನಮ್ಮ ಮನೆಯಲ್ಲೇ. ಹೌದಾ? ದೇವರಾಜ್ ಅರಸು ಅವರು ನಿಮ್ಮ ಮನೆಯಲ್ಲೇ ಅವರು ಕೊನೆ ಉಸಿರು ಎಳೆದಿತ್ತು. ಅಲ್ಲಿಂದ ರಾಜಕಾರಣ ನಮಗೆ ಬಂದಿದ್ದು. ಇವಾಗ DK ಶಿವಕುಮಾರ್ ಅವ್ರ ಜೊತೆಗೂ ಮತ್ತು ದ್ವಾರಕಾನಾಥ್ ಗುರೂಜಿ ಅವ್ರ ಜೊತೆಗೂ ಹೇಗಿದೆ ಸರ್? ಚೆನ್ನಾಗಿದೆ. ಒಳ್ಳೆ ತಂದೆ ಮಗನ ಸಂಬಂಧ ಚೆನ್ನಾಗಿದೆ. ಅವ್ರಿಗೆ ತೋಚಿದ್ದಂಥ ಒಂದು ಒಳ್ಳೆ ಏನಾರ ಮಾರ್ಗದರ್ಶನ ಇದ್ದರೆ ಹೇಳ್ತಾರೆ, ಅವರು ಅದನ್ನು ಆಲಿಸಿ ಅದು ಅವ್ರಿಗೆ ಸರಿಗಿದೆ ಅಂತ ಅವ್ರ ಮನಸ್ಸಿಗೆ ಬಂದರೆ ಮಾಡ್ತಾರೆ. ಮತ್ತು ನಮ್ಮ ರಾಷ್ಟ್ರ ರಾಜಕಾರಣದ ದಿಕ್ಕನ್ನು ಬದಲಿಸಿದ್ದೊಂದು ಘಟನೆ ಅಂತಂದರೆ ಅದು ಭಾರತ್ ಜೋಡೋ ಯಾತ್ರೆ. ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಮಾಡಿರುವಂಥದ್ದು. ಅದರಲ್ಲಿ ನೀವು ಕರ್ನಾಟಕದಲ್ಲಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಗೆ ನೀವು ನೇತೃತ್ವವನ್ನು ವಹಿಸ್ಕೊಂಡಿದ್ರಿ. ಇಲ್ಲ, ನೇತೃತ್ವ ಅಲ್ಲ, ಐ ವಾಸ್ ಇನ್ ಚಾರ್ಜ್ ಆಫ್ ಹಿಸ್ ಕ್ಯಾಂಪ್ ಫಾರ್ ದ ಫಸ್ಟ್ ಇಂಡಿಯಾ. ಅದೇ ನೀವು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಇರ್ತಾ ಇದ್ರಿ. ಅದು ವಹಿಸ್ಕೊಂಡಿದ್ದು ನಮ್ಮ KPCC ಅಧ್ಯಕ್ಷರಷ್ಟೇ. ನೀವು ನೋಡ್ದಂಗೆ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವ್ರು ಹೇಗಿದ್ದು ಸರ್? ಅವ್ರ ಫಿಟ್ನೆಸ್, ಅವ್ರ ಎನರ್ಜಿ, ಮತ್ತು ಅವರಲ್ಲಿ ಆ ಯಾತ್ರೆಯಲ್ಲಿ ಅವ್ರು ಮಾಡ್ತಾ ಪೊಲಿಟಿಕ್ಸು, ಅದ್ರ ಜೊತೆಗೆ ಅವ್ರದ್ದು ಕೋಮು ಸಾಮರಸ್ಯ, ಅವ್ರ ಪರ್ಸ್ನಾಲಿಟಿ ಹೇಗಿತ್ತು ಸರ್ ಭಾರತ್ ಜೋಡೋ ಯಾತ್ರೆಯಲ್ಲಿ? ವೆರಿ ಚಾರ್ಮಿಂಗ್ ಪರ್ಸನ್. ನನಗೆ ಆತನ್ನು ನೋಡಿದಾಗೆಲ್ಲ ರಾಜೀವ್ ಗಾಂಧಿ ಅವ್ರು ನೋಡಿದ ನೆನಪು ಬರುತ್ತೆ. ನಾನು ರಾಜೀವ್ ಗಾಂಧಿ ಸತ್ತಾಗ ನಾನು ಭಾಳ ಚಿಕ್ಕ ಹುಡುಗ. ಅವಾಗ ಎಲ್ಲೂ TV ಇರಲಿಲ್ಲ. ಎಲ್ಲೋ ಅಲ್ಲೊಬ್ರ ಮನೆ ಇಲ್ಲೊಬ್ರ ಮನೇಲಿ TV ಇರೋದು. ನಮ್ಮ ಮನೇಲಿ TV ಇತ್ತು. ಅದನ್ನ ನಮ್ಮ ಮನೆ ಮುಂದೆ ಒಂದು ದೊಡ್ಡ ಓಣಿ ಥರ ಜಾಗ ಇತ್ತು. ಅಲ್ಲಿ ತೊಗೊಂಬಂದು ಹಾಕ್ಬಿಟ್ಟಿದ್ದು. ಎಲ್ಲರೂ ಬಂದಲ್ಲಿ ಏನು ಯಾರು ಕಣ್ಣು ಮಿಟುಕಿಸದೆ ನೋಡ್ತಾ ಇದ್ರು. ಆತ ಅಂಥ ಒಂದು ಕ್ಯಾರೆಕ್ಟರ್ ರಾಜೀವ್ ಗಾಂಧಿ. ಇವತ್ತಿಗೂ ನನಗೆ ನನ್ನ ತಲೆನಲ್ಲಿ ಇಂಪ್ರಿಂಟ್ ಆಗಿರೋದು ಅಂದರೆ, ರಾಜೀವ್ ಗಾಂಧಿ ಅವರು ಅವರೇ ಸ್ವತಃ ಕಾರ್ ಡ್ರೈವ್ ಮಾಡ್ಕೊಂಡು ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ. ಅದೊಂದು ವಿಡಿಯೋ ಇದೆ, ನೀವು ನೋಡಿದ್ರೇನೋ ನನಗೆ ಗೊತ್ತಿಲ್ಲ. ನೋಡಿಲ್ಲ ನಾನು. ಅದೊಂದು ವಿಡಿಯೋ ಇದೆ. ಅವರೇ ಡ್ರೈವ್ ಮಾಡ್ಕೊಂಡು ಪಾರ್ಲಿಮೆಂಟ್ಗೆ ಹೋಗಿದ್ರು. ಸೊ ಅವ್ರು ಡ್ರೈವ್ ಮಾಡಿದ್ದು ಯಾವುದೋ ದೊಡ್ಡ ಲೆಕ್ಸಸ್ ಕಾರೋ, ಮರ್ಸಿಡೀಸ್ S ಕ್ಲಾಸೋ, ರೇಂಜ್ ರೋವರ್ ಅಲ್ಲ, ಯಾವುದೋ ಸಾಮಾನ್ಯರು ಉಪಯೋಗಿಸುವಂಥ ಕಾರ್ ಅವ್ರು ಡ್ರೈವ್ ಮಾಡ್ಕೊಂಡು ತೊಗೊಂಡು. ಸೊ ನನಗೆ ಅದು ನೋಡಿದಾಗಿಂದ ಅವರೇ ನನ್ನ ಹತ್ರ ಇರೋ ಕಾರೇ ಇರುತ್ತೆ. ಸೊ ದಟ್ ಈಸ್ ವೇರ್ ಐ ವಾಸ್ ಸೋ ಇಂಪ್ರೆಸ್ಡ್. ಅಂದರೆ ನಾನು ಐ ಕುಡ್ ರಿಲೇಟ್ ಟು ಹಿಮ್. ನಮ್ಗಳ ಹತ್ರ ಇರೋವಂಥ ವ್ಯವಸ್ಥೆನೇ ಇದೆಯಲ್ಲ ಇರುತ್ತೆ, ಐ ಕುಡ್ ರಿಲೇಟ್ ಟು ಹಿಮ್. ಸೊ ಹಾಗೆ ರಾಜೀವ್ ಗಾಂಧಿ ಅವ್ರನ್ನ ನೆನೆಸ್ಕೊಂಡಾಗೆಲ್ಲ ಇವರು ತಲೆಗೆ ಬರ್ತಾರೆ. ಇವ್ರನ್ನ ನೋಡಿದಾಗೆಲ್ಲ ಅವರ ಜ್ಞಾಪಕ ಬರುತ್ತೆ. ಸೊ ರಾಹುಲ್ ಗಾಂಧಿ ತುಂಬ ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಪೈಕಿ ಇವಾಗ ಒಂದು ಓಟ್ ಚೋರಿ, ಅದು ನಮ್ಮ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ಮಹದೇವಪುರಕ್ಕೆ ಮಾತ್ರ ಏನು ಲಿಮಿಟ್ ಆಗಿಲ್ಲ ಬಿಡಿ, ಅದು ಎಲ್ಲ ಕಡೆ ನಡೀತಾ ಇದೆ, ಎಲ್ಲ ಕಡೆ ಇದೆ. ಈ ಬಸವನಗುಡಿಯಿಂದ ಹಿಡಿದು ಫ್ರಮ್ ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್ ಎಲ್ಲ ಕಡೆನೂ ಮಾಡಿದ್ದಾರೆ ಓಟ್ ಚೋರಿ. ಸರ್ ಇವಾಗ ಸದ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೈಲೈಟ್ ಆಗಿರುವಂಥದ್ದು ಬೆಂಗಳೂರು ಸೆಂಟ್ರಲ್ಲು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಅಲ್ಲಿ ಹೇಳ್ತಾ ಇದ್ರು ಮನ್ಸೂರ್ ಅಲಿ ಖಾನ್ ಅವ್ರಿಗೆ ತುಂಬ ಮೋಸ ಆಯಿತು, ಇಲ್ಲಿ ಹತ್ತತ್ರ 1 ಲಕ್ಷಕ್ಕಿಂತ ಜಾಸ್ತಿ ಓಟ್ ಕಳ್ಳತನ ಆಗಿದೆ ಇಲ್ಲಿ. ಈ ಮುಖಾಂತರ ಇಲ್ಲಿಂದನೇ ಶುರು ಮಾಡಿದರು ರಾಹುಲ್ ಗಾಂಧಿ ಅವರು ತಮ್ಮ ಓಟ್ ಚೋರಿ ವಿರುದ್ಧದ ಅಭಿಯಾನವನ್ನು. ಒಂದು ವೇಳೆ ಮನ್ಸೂರ್ ಅಲಿ ಖಾನ್ ಅವ್ರಿಗೆ ಇತ್ತ ಸರ್ ಚಾನ್ಸ್ ನಿಮ್ಮ ಅಬ್ಸರ್ವೇಷನ್ ಪ್ರಕಾರ? ಗೆಲ್ಲಬೇಕಾಗಿತ್ತು ಮನ್ಸೂರ್ ಅಲಿ ಖಾನ್ 100% ಗೆಲ್ಲಬೇಕಿತ್ತು. ಮೋಸದಿಂದ ಗೆದ್ದಿರೋದು ಇವರಷ್ಟೇ. ಅದೇ ಥರ ಜಯನಗರದಲ್ಲೂ ಅದೇ ಮೋಸ ಆಗಿರೋದು. ಸೌಮ್ಯ ರೆಡ್ಡಿ ಅವ್ರಿಗೆ ಗೆದ್ದಾಗೋಗಿತ್ತು.
ನಮ್ಮ MT ಟ್ರಂಕ್ ಅವ್ರು ಹೋಗಿ ಏನೋ ಚೇಷ್ಟೆ ಮಾಡಿ ದಾಟಿಸ್ಕೊಂಡ್ಬಂದೆ. ತೇಜಸ್ವಿ ಸೂರ್ಯ ಅವರು ತುಂಬ ಮನ್ಸೂರ್ ಅಲಿ ಖಾನ್ ವಿಚಾರದಲ್ಲಿ ಮಾತ್ರ ತುಂಬ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಗೆಲ್ಬೇಕಾಗಿತ್ತಲ್ಲ, ಅವ್ರು ಸೋಲಕ್ಕೆ ಸಾಧ್ಯನೇ ಇರಲಿಲ್ಲ. ಹ್ಮ್. ಇಬ್ಬರದು ಅಷ್ಟೇ ಕೇಸು. ಸೌಮ್ಯಗೆ ಶಿ ವಾಸ್ ಡಿಕ್ಲೇರ್ಡ್ ಆಸ್ ಅಸೆಂಬ್ಲಿಯಲ್ಲಿ ಹೌದು, ಡಿಕ್ಲೇರ್ ಮಾಡಿದ್ಮೇಲೆ ತಿರ್ಗಾ ಇವ್ರು ಹೋಗಿ ಏನೋ ಬೇರೆ ಬೇರೆ ಕಡೆ ಬೆಳೆದಿರೋದನ್ನ ಮಾಡಿ ಪೋಸ್ಟಲ್ ಬ್ಯಾಲೆ ಓಡಿಸಿ ಕೋರ್ಟಲ್ಲಿ ಕೇಸ್ ಇದೆ. ಸೌಮ್ಯ ಅವರು 100% ವಿನ್ ದಿ ಕೇಸ್. ಹೇಗಿದೆ ಸರ್ ಸೌಮ್ಯ ರೆಡ್ಡಿ ಅವರು ಮತ್ತೆ ರಾಮಲಿಂಗ ರೆಡ್ಡಿ ಅವ್ರ ಜೊತೆ ತಮ್ಮ ಸಂಬಂಧ? ಭಾಳ ಚೆನ್ನಾಗಿದೆ. ನಾನು ಸೌಮ್ಯ ರೆಡ್ಡಿ ಮೇಡಮ್ ಅವರು ರಾಘವೇಂದ್ರ ಬ್ಯಾಂಕಿನ ಹಗರಣದ ವಿಷಯವಾಗಿ ಪ್ರಪ್ರಥಮ ಬಾರಿಗೆ ಅಸೆಂಬ್ಲಿನಲ್ಲಿ ಧ್ವನಿ ಎದ್ದಂಥ ಮಹಿಳೆ ಅವರೇ. ಸೊ ಈ ರಾಘವೇಂದ್ರ ಬ್ಯಾಂಕು ವಸಿಷ್ಠ ಇದ್ರ ವಿಷಯವಾಗಿ ನಾನು ಅವರು ಸಾಕಷ್ಟು ಹೋರಾಟ ಒಟ್ಟಿಗೆ ಮಾಡಿದ್ದೀವಿ. ಭಾಳ ಒಳ್ಳೆ ಜನನುರಾಗಿಗಳು ಇಬ್ರು. ರಾಮಲಿಂಗಾರೆಡ್ಡಿ ಸಾಹೇಬ್ರ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ. ಜಗತ್ತಿನ ಯಾವುದೇ ಮೂಲೆಯಿಂದ ಯಾರೇ ಫೋನ್ ಮಾಡಿದ್ರು ಆನ್ಸರ್ ಮಾಡಿ ತಾಳ್ಮೆಯಿಂದ ಮಾತಾಡ್ತಾರೆ. ಆನ್ಸರ್ ಮಾಡದೇ ಇದ್ರೆ ಮಿಸ್ಡ್ ಕಾಲ್ ಇದ್ರೆ ಅದು ಯಾರು ಇಟ್ರು, ಇವಾಗ ನಾನೇ ನಮ್ಮ ಡ್ರೈವರು ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಇರೋವಂಥ ಹುಡುಗರು ಯಾರದು ಅಂತ ಹೇಳ್ಬಿಟ್ಟು ನಂಬರ್ ಹುಡುಕ್ತಾರೆ ಯಾರು ಅಂತ. ಅವ್ರು ಅದೆಲ್ಲ ಏನು ಮಾಡಲ್ಲ, ಮಿಸ್ಡ್ ಕಾಲ್ ನೋಡಿ ಅಷ್ಟು ಹೊಡಿತಾರೆ. ಏನಪ್ಪ ಫೋನ್ ಮಾಡಿದ್ರಿ, ನಾನು ರಾಮಲಿಂಗಾರೆಡ್ಡಿ ಮಾತಾಡೋದು. ಅಷ್ಟು ಸಿಂಪಲ್, ಸರಳ ವ್ಯಕ್ತಿ. ರಾಜಕಾರಣಿಗಳು ಇವತ್ತಿನ ಎಸ್ಪೆಷಲಿ ಯುವ ಜನತೆಗೆ ಅವರ ಹತ್ರ ಕಲಿಯೋದು ಬೇಕಾದಷ್ಟು. ಸರ್ ಲಾಸ್ಟ್ ಕ್ವಶನ್ನು, ಮತ್ತು ನಿಮ್ಮ ಮುಂದಿನ ರಾಜಕೀಯ ಯೋಜನೆ ಏನು ಸರ್? ಅದನ್ನೊಂದು ಓಪನ್ ಆಗಿ ಹೇಳ್ಬಿಡಿ ಸರ್. ಇದರಲ್ಲಿ ಇದು ಕೊನೆ ಪ್ರಶ್ನೆ. ನಿಮ್ಮ ರಾಜಕೀಯದ ಆಸಕ್ತಿ ನಮಗಿದೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಮುಂದೆ ನೀವು ರಾಜಕಾರಣದಲ್ಲಿ ಏನಾಗ್ತೀರಾ, ಏನಾಗ್ಬೋದು ಅನ್ನೋ ಒಂದು ಅಬ್ಸರ್ವೇಷನಲ್ಲಿ ನಾವು ಇದ್ದೀವಿ ಪತ್ರಕರ್ತರಾಗಿ. ನಿಮ್ಮ ರಾಜಕಾರಣದ ಬಗ್ಗೆ ನಮಗೂ ಆಸಕ್ತಿ ಇದೆ ವೈಯಕ್ತಿಕವಾಗಿ. ಏನು ಮುಜುಗರ ಪಡಬೇಕಾಗಿಲ್ಲ ಸರ್. ಈಗ ರಾಜಕಾರಣಕ್ಕೆ ಬಂದ ಮೇಲೆ ನೀರು ಮಳೆ ಆದ್ರೇನು ಬಿಸಿಲಾದ್ರೇನು ಸಮುದ್ರಕ್ಕೆ ಇಳಿದ ಮೇಲೆ ಈಜಲೇಬೇಕು. ಸೊ ಅದೇ ಸಮುದ್ರದಲ್ಲಿ ನಾನು ಈಜ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ನನಗೆ ಇದೇ ಬೇಕು ಅದೇ ಬೇಕು ಅನ್ನೋದನ್ನು ಅವತ್ತು ನನ್ನ ತಲೆನೆಲ್ಲ ಇವತ್ತಿಗೂ ಇಲ್ಲ. ಗೊತ್ತಿಲ್ಲ ಏನು ಭಗವಂತ ಎಲ್ಲಿ ನಮ್ಗೆ ಅವಕಾಶ ಕೊಡ್ತಾನೆ ನಾನು ನಮಗೆ ಗೊತ್ತಿಲ್ಲ. ಎಲ್ಲೇ ಏನೇ ಅವಕಾಶ ಕೊಟ್ಟರು ಕೊಡದೇ ಇದ್ದರೂ ಇನ್ ಮೈ ಕೆಪಾಸಿಟಿ ಐ ಆಮ್ ವರ್ಕಿಂಗ್, ಐ ವಿಲ್ ಕಂಟಿನ್ಯೂ ಟು ವರ್ಕ್. ರಾಜಕಾರಣದಲ್ಲಿ ನಿಮಗೇನು ಆಸಕ್ತಿ ಅಂತ ನೀವು ಕೇಳಿದ್ರಿ ಅಂದರೆ ಪಾಲಿಟಿಕ್ಸ್, ಪರ್ಸ್ನಲ್ ಪಾಲಿಟಿಕ್ಸ್ ಬಗ್ಗೆ ನಾನಿನ್ನು ಏನಂತ ಏನು ನನಗೇನು ಯಾವುದೇ ರೀತಿಯಾದ ಆಸೆ ಆಕಾಂಕ್ಷೆಗಳೇನೂ ಇಲ್ಲ. ಆದರೆ ಒಬ್ಬ ನಾಯಕ ಆಗಬೇಕು ಅಂತಂದರೆ ಕಾರ್ಯಕರ್ತರನ್ನ ನಮ್ಮ ಪಡೆ ಅದೇನೆ, ಅವ್ರುಗಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡಬೇಕು, ಅವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋದೊಂದೇ ನನ್ನ ಉದ್ದೇಶ. ಏತನ್ ಮೂಲಕ ಜನ, ಯಾಕೆಂದರೆ ನಾವು ನಮ್ಮ ಶಕ್ತಿ, ಈಗ ನಾನು ಒಬ್ಬ MLA ರೋಡ್ ಗಲ್ಲಿಗೆ ಹೋಗೋಕ್ಕಾಗಲ್ಲ. ಅವನ ಹತ್ರ ಒಂದು ಕಾರ್ಯಕರ್ತ ಪಡೆ ಇರುತ್ತೆ. ನಾವು ಅವ್ರನ್ನ ಎಂಪವರ್ ಮಾಡಿದಾಗ ಅವರು ಕ್ಲೀನಾಗಿ ಎಲ್ಲ ಕಡೆ ರೀಚ್ ಆಗ್ತಾರೆ. ನಾವು ಅವ್ರಿಗೆ ಶಕ್ತಿ ತುಂಬಬೇಕು, ಅದೊಂದು ನನಗೆ ಆಸೆ ಇದೆ. ಎಲ್ಲ ಕಾರ್ಯಕರ್ತರಿಗೂ ನಮ್ಮ ಪಕ್ಷದ ಎಲ್ಲ ಎಷ್ಟು ತುಂಬ ವರ್ಷಗಳಿಂದ ದುಡಿತಾ ಇದ್ದಾರೆ ಬೇಕಾದಷ್ಟು ಜನ. ಅವ್ರಿಗೆಲ್ರಿಗೂ ಒಳ್ಳೇದು ಮಾಡಬೇಕು, ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಆಮೇಲೆ ನಂಬ್ಕೊಂಡು ಬರ್ತಾರೆ, ಇವ್ರ ಕೈನಲ್ಲಿ ಏನೋ ಸಹಾಯ ಆಗುತ್ತೆ, ಇವ್ರ ಕೈನಲ್ಲಿ ಏನೋ ಒಳ್ಳೇದಾಗತ್ತೆ ಅಂತ. ಅವ್ರಿಗೆಲ್ಲ ನಾವು ಅಪೇಕ್ಷೆ ಇಲ್ಲದೆ ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಆಸೆ. ತುಂಬ ಧನ್ಯವಾದಗಳು ಸರ್ ತ್ರಿವರ್ಣ ನ್ಯೂಸ್ಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಮಾತಾಡಿದ್ದಕ್ಕೆ. ಸೊ ವೀಕ್ಷಕರೇ, ಇದು KPCC ಜನರಲ್ ಸೆಕ್ರೆಟರಿ ಶಂಕರ್ ಗುಹಾರ ಮಾತುಗಳು. ಸದಾ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ತ್ರಿವರ್ಣ ನ್ಯೂಸ್. ನಮಸ್ಕಾರ.